ಅಲ್ಲಿ ಕದನವಾದ್ರೆ ಇಲ್ಲಿ ಕಿಚನ್ ದಗದಗ ಅಂತಿದೆ. ಹೌದು, ಮಧ್ಯಪ್ರಾಚ್ಯದ ಯುದ್ಧದಿಂದ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ಹಸಿವು ಅಂತ ಹೋಟೆಲ್ಗೆ ಹೋದ್ರೆ ಅಲ್ಲೂ ಕೂಡ ಪೂರೈಕೆನೇ ಆಗುತ್ತಿಲ್ಲ, ಯಾಕೆಂದ್ರೆ ಗ್ಯಾಸ್ ಅಭಾವ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಿದೆ, ಕಿಚನ್ ಧಗ ಅಂತಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿರೋದು. ಹಸಿವು ಅಂತ ಹೋಟೆಲ್ಗೆ ಹೋದ್ರೆ ಹೋಟೆಲ್ನಲ್ಲಿ ತಿಂಡಿ ಸಿಗ್ತಿಲ್ಲ, LPG ಗ್ಯಾಸ್ ಕೊರತೆ ಅಂತಾರೆ, ಅಡುಗೆ ಮನೆಯಲ್ಲಿ ಉರಿ ಇಲ್ಲ. ಇನ್ನು ನಿನ್ನೆಯಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗಿತ್ತು. ಇಂದಿನಿಂದ ಹೋಟೆಲ್ ಬಂದ್ ಆಗುವಂತಹ ಭೀತಿ ಎದುರಾಗಿದೆ. ಗ್ಯಾಸ್ ಇಲ್ಲ ಅಂತ ಹೋಟೆಲ್ ಬಂದ್ ಮಾಡುವಂತಹ ಸ್ಥಿತಿ ಉಂಟಾಗಿರುವಂಥದ್ದು. ಗೃಹ ಬಳಕೆಯ ಸಿಲಿಂಡರ್ಗೂ ಎಫೆಕ್ಟ್ ತಟ್ಟುವಂತಹ ಭೀತಿ ಇದೆ. ಮೇನ್ ಡೀಲರ್ಗಳಿಗೂ ಸಿಗ್ತಿಲ್ಲ, ಗ್ಯಾಸ್ ಸಿಲಿಂಡರ್ ಪೂರೈಕೆನೇ ಆಗ್ತಿಲ್ಲ. ಗಲ್ಫ್ ವಾರ್ನಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿದೆ. ಇಂದು ಸಿಲಿಂಡರ್ ಸಪ್ಲೈ ಆಗದಿದ್ದರೆ ಹೋಟೆಲ್ ಬಂದ್ ಆಗತ್ತೆ. ಕರ್ನಾಟಕದಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ಕೇಂದ್ರ ಸರ್ಕಾರ ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಮನವಿ ಮಾಡಿದ್ದಾರೆ. ಹೋಟೆಲ್ ಮಾಲೀಕರ ಹೋರಾಟಕ್ಕೆ ಧ್ವನಿಗೂಡಿಸಿದಂತಹ ಸಚಿವ, ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆಯಾಗ್ತಾನೇ ಇದೆ. ಅತಿ ದೊಡ್ಡ ಆತಂಕದ ಪರಿಸ್ಥಿತಿ ಅಂತಂದ MC ಸುಧಾಕರ್. ಕೊಲ್ಲಿ ರಾಷ್ಟ್ರಗಳಲ್ಲಿ ಕದನವಾಗ್ತಿದೆ, ಕಿಚನ್ ದಗ ಅಂತಿದೆ, ಯಾಕೆಂದ್ರೆ ಗ್ಯಾಸ್ ಎಮರ್ಜೆನ್ಸಿ ಬಂದಿದೆ. ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಹೋಟೆಲ್ಗೆ ಹೋದ್ರೆ ಹಸಿವು ಅಂತ ಅಲ್ಲಿ ಕೂಡ ತಿಂಡಿ ಸಿಗದಂತ ಪರಿಸ್ಥಿತಿ ಉಂಟಾಗಿದೆ, ಯಾಕಂದ್ರೆ LPG ಗ್ಯಾಸ್ ಕೊರತೆ. ಅಡುಗೆ ಮನೆಯಲ್ಲಿ ಒಲೆ ಉರಿತಿಲ್ಲ. ನಿನ್ನೆಯಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಸ್ಥಗಿತವಾಗಿತ್ತು. ಇವತ್ತು ಹೋಟೆಲ್ ಬಂದಾಗುವಂತ ಭೀತಿ ಉಂಟಾಗಿದೆ. ಗ್ಯಾಸ್ ಇಲ್ಲ ಅಂತ ಹೋಟೆಲ್ ಬಂದ್ ಮಾಡುವಂತಹ ಸ್ಥಿತಿ ಉಂಟಾಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಕೂಡ ಈ ಎಫೆಕ್ಟ್ ತಟ್ಟಿರುವಂತದ್ದು. ಮೇನ್ ಡೀಲರ್ಗೂ ಸಿಗ್ತಿಲ್ಲ ಗ್ಯಾಸ್ ಸಿಲಿಂಡರ್ಗಳು. ಗಲ್ಫ್ ವಾರ್ನಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿದೆ. ಇಂದು ಸಿಲಿಂಡರ್ ಸಪ್ಲೈ ಆಗದಿದ್ದರೆ ಭಾಗಶಃ ಹೋಟೆಲ್ಗಳು ಬಂದ್ ಆಗ್ತವೆ. ಕರ್ನಾಟಕದಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಕಾಡ್ತಿದೆ. ಕೇಂದ್ರ ಸರ್ಕಾರ ತಕ್ಷಣವೇ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಹೀಗಂತ PC ರಾವ್ ಅವರು ಮನವಿ ಮಾಡಿದ್ದಾರೆ. ಈ ಕಾರಣದಿಂದ ಬಹಳಷ್ಟು ಹೋಟೆಲ್ಗಳಿಗೆ, ಬೇಕರಿ, ಫ್ರೀ ಸ್ಟಾಲ್, PGಗಳು, ಹಾಸ್ಪಿಟಲ್, ಕ್ಯಾಂಟೀನ್ಗಳಿಗೆ ಬಹಳ ಕಷ್ಟವಾಗುತ್ತದೆ. ಆಹಾರೋದ್ಯಮ ನಡೆಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಜನಸಾಮಾನ್ಯರಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗಬಹುದು. ಸರ್ಕಾರ ತಕ್ಷಣ ಗಮನ ಹರಿಸಿ ಈ ಅಭಾವವನ್ನು ಸರಿಪಡಿಸಬೇಕೆಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ. ಇಂದಿನಿಂದ ಹೆಚ್ಚಿನ ರೀತಿಯಲ್ಲಿ ಇಂಧನ ಸರಬರಾಜು, ಕಮರ್ಷಿಯಲ್ ಗ್ಯಾಸ್ ಹೋಟೆಲಿಯರ್ಸ್ಗೆ ಸರಬರಾಜು ಆಗುತ್ತಿಲ್ಲ. ಬಹುದೊಡ್ಡ ಅಭಾವ ಬಂದಿರುತ್ತದೆ. ಈ ಕಾರಣದಿಂದ ಬಹಳಷ್ಟು ಹೋಟೆಲ್ಗಳಿಗೆ, ಬೇಕರಿ, ಫ್ರೀ ಸ್ಟಾಲ್, PGಗಳು, ಹಾಸ್ಪಿಟಲ್, ಕ್ಯಾಂಟೀನ್ಗಳಿಗೆ ಬಹಳ ಕಷ್ಟವಾಗುತ್ತದೆ. ಆಹಾರೋದ್ಯಮ ನಡೆಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಜನಸಾಮಾನ್ಯರಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗಬಹುದು. ಸರ್ಕಾರ ತಕ್ಷಣ ಗಮನ ಹರಿಸಿ ಈ ಅಭಾವವನ್ನು ಸರಿಪಡಿಸಬೇಕೆಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ. ಇಂದಿನಿಂದ ಹೆಚ್ಚಿನ ರೀತಿಯಲ್ಲಿ ಇಂಧನ ಸರಬರಾಜು, ಕಮರ್ಷಿಯಲ್ ಗ್ಯಾಸ್ ಹೋಟೆಲಿಯರ್ಸ್ಗೆ ಸರಬರಾಜು ಆಗುತ್ತಿಲ್ಲ. ಬಹುದೊಡ್ಡ ಅಭಾವ ಬಂದಿರುತ್ತದೆ. ಈ ಕಾರಣದಿಂದ ಬಹಳಷ್ಟು ಹೋಟೆಲ್ ಇದು ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ. ಕಾರಣ ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ. ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ನೋಡಿ, ಇದು ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ. ಕಾರಣ ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ. ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಈ ಅಡುಗೆ ಅನಿಲ ಅನ್ನೋದು LPG ಗ್ಯಾಸ್ ಪೂರೈಕೆನೇ ಆಗ್ತಿಲ್ಲ ಅಂತ ಈಗ ಭಾರತದಲ್ಲೂ ಕೂಡ ಯುದ್ಧದ ಎಫೆಕ್ಟ್ ತಟ್ತಿರುವಂತದ್ದು. ಹೇಗಿದೆ ಸದ್ಯಕ್ಕೆ ಬೆಂಗಳೂರಿನ ಪರಿಸ್ಥಿತಿ? ಎಸ್ ಮಂಜರಿ, ಸದ್ಯಕ್ಕೆ LPG ಗ್ಯಾಸ್ ಏನ್ ಸಿಲಿಂಡರ್ ಪ್ರತಿಯೊಬ್ಬರಿಗೂ ಸಹ ಬಹಳ ಮುಖ್ಯವಾಗಿರೋದಂಥದ್ದು. ಅದರಲ್ಲೂ
ಹೋಟೆಲ್ ಅವರಿಗೆ ಏನಿಲ್ಲ ಅಂದ್ರೂ ದಿನಕ್ಕೆ ಒಂದು 10ರಿಂದ 20 ಗ್ಯಾಸ್ ಆದ್ರೂ ಬೇಕೇ ಬೇಕಾಗುವಂತದ್ದು. ಅಂತದ್ರಲ್ಲಿ ಈ ಸದ್ಯಕ್ಕೆ ಗ್ಯಾಸ್ ಪೂರೈಕೆಯಲ್ಲಿ ಸ್ಥಗಿತ ಆಗ್ತಾ ಇರೋದ್ರಿಂದಾಗಿ ಅವರಿಗೆ ಸಾಕಷ್ಟು ಹೊಡೆತ ಬಿದ್ದಿರುವಂತದ್ದು. ಅದು ಇವತ್ತಿನಿಂದಲೇ ಸಹ ಏನು ನಾವು ಹೋಟೆಲ್ ಅನ್ನ ಬಂದ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಸಹ ಈಗಾಗ್ಲೇ ಹೇಳ್ಕೊಂಡಿರುವಂತದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರು 40,000 ಸಿಲಿಂಡರ್ಗಳು ಬೆಂಗಳೂರಿನ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇತ್ತು. ಆದ್ರೆ ಏನು ಶನಿವಾರ ತನಕ ಸಹ ಸಪ್ಲೈ ಆಗಿದೆ. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಸಹ ಗ್ಯಾಸ್ ಸಪ್ಲೈ ಅಲ್ಲಿ ಸ್ಥಗಿತಗೊಂಡಿರೋದ್ರಿಂದಾಗಿ ಹೋಟೆಲ್ ಮಾಲೀಕರಿಗೂ ಸಹ ಒಂದ್ ರೀತಿಯಲ್ಲಿ ಹೊಡೆತ ಬಿದ್ದಿರುವಂತದ್ದು. ಇಂಡಿಯನ್ ಆಗಿರ್ಬೋದು, HP ಭಾರತ್ ಆಗಿರ್ಬೋದು, ಈ ಎಲ್ಲವೂ ಸಹ ಸಂಪೂರ್ಣವಾಗಿ ಖಾಲಿ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಇವತ್ತು ಯಾವುದೇ ರೀತಿಯಾದಂತಹ ಗ್ಯಾಸ್ ಸಪ್ಲೈಗಳಲ್ಲಿ ಇಲ್ಲ ಅಂತ ಹೇಳಿ ನಿನ್ನೆ ಮಾಹಿತಿಯನ್ನ ತಿಳಿಸ್ತಾರೆ. ಸೊ ನಿನ್ನೆ ಸಂಜೆ ಅವರಿಗೆ ಮಾಹಿತಿ ತಿಳಿದ ತಕ್ಷಣ ಇವತ್ತಿನಿಂದಲೇ ಒಂದಷ್ಟು ಹೋಟೆಲ್ಗಳನ್ನ ಬಂದ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದಷ್ಟು ಜನರು ಹೋಟೆಲ್ ಮಾಲೀಕರು ಮಾಡಿರುವಂತದ್ದು ಏನು ಅಂತಂದ್ರೆ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಜಾಸ್ತಿ ಅಂದ್ರೆ ಒಂದು 10ರಿಂದ 15 ಗ್ಯಾಸ್ಗಳನ್ನ ಅವರು ತೆಗೆದುಕೊಳ್ಳೋಕೆ ಸಾಧ್ಯವಾಗಿರುವಂತದ್ದು. ಇದೇ ರೀತಿಯಾಗಿ ಸಪ್ಲೈಯಲ್ಲಿ ಸಮಸ್ಯೆ ಆದ್ರೆ ಮಧ್ಯಾಹ್ನದವರೆಗೂ ಮಾತ್ರ ಏನು ಹೋಟೆಲ್ಗಳು ಸದ್ಯಕ್ಕೆ ಒಂದಷ್ಟು ಯಾವೆಲ್ಲ ಓಪನ್ ಇದಾವೆ ಮಧ್ಯಾಹ್ನವರೆಗೂ ಮಾತ್ರ ಓಪನ್ ಇರುತ್ತೆ. ನಂತರ ಮಧ್ಯಾಹ್ನದ ನಂತರದಲ್ಲೂ ಸಹ ಆ ಹೋಟೆಲ್ಗಳು ಸಹ ಬಂದ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಸಂಪೂರ್ಣವಾಗಿ ಏನು ಸಿಲಿಂಡರ್ ಸಪ್ಲೈಯಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಹೋಟೆಲ್ಗಳಿಗೂ ಸಹ ಹೊಡೆತ ಬೀಳ್ತಾ ಇರುವಂತದ್ದು. ಇದರಿಂದ ಸಮಸ್ಯೆ ಆಗುವುದು ಅಂತಂದ್ರೆ ಬೆಂಗಳೂರಿನಲ್ಲಿ ಯಾರೆಲ್ಲ ಕೆಲಸದ ಹೋಟೆಲ್ಗಳನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ, ಎಷ್ಟೋ ಜನ ಬ್ಯಾಚುಲರ್ಸ್ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, PG ಅಲ್ಲಿ ಇರೋರು ಇದ್ದಾರೆ, ಸಾಕಷ್ಟು ಜನರು ರೂಮ್ ಮಾಡ್ಕೊಂಡಿರೋರಿಗೆ ಇದು ಸಮಸ್ಯೆ ಆಗುವಂತದ್ದು. ಯಾಕಂತಂದ್ರೆ ಅವರು ಹೋಟೆಲ್ ಮೇಲೆ ಅವಲಂಬಿಸಿರ್ತಾರೆ, ಅಂತವ್ರಿಗೆ ಸಮಸ್ಯೆ ಆಗುತ್ತೆ. ಸದ್ಯಕ್ಕೆ ಏನು ಕೇಂದ್ರ ಸರ್ಕಾರಕ್ಕೂ ಸಹ ಲೆಟರ್ ಅನ್ನ ಬರೆದಿದ್ದಾರೆ, ಕೇಂದ್ರದ ಮಂತ್ರಿಗಳಿಗೂ ಸಹ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಕ್ರಮ ತಗೊಳ್ತಾರೆ, ಏನೆಲ್ಲ ಇವರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ನೋಡ್ಬೇಕಾಗಿರುವಂತದ್ದು. ಮಂಜು. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.